ಒಮ್ಮತ ಇದೆಯಾ ಇಲ್ವಾ ಮಂಜಣ್ಣ? ಒಮ್ಮತ ಇದೆಯಾ ಇಲ್ವಾ? ಕಾಣದಂತೆ ಮಾಯವಾದನು ನಮ್ಮ ಶಿವ. ಇಲ್ಲಿ ಗಿಲ್ಲಿಯವ್ರನ್ನೂ ಕೂಡ ಅದೇ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಆದರೆ ಇದು ಟ್ರ್ಯಾಜಿಡಿ ಆಗೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇದೆ ಅಂತ ಅನಿಸ್ತದೆ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಮನೆಗೆ ಬಂದಿರೋ ಮಾಜಿ ಸ್ಪರ್ಧಿಗಳನ್ನ ಆಲ್ಮೋಸ್ಟು ಈಗ ಗೆಸ್ಟ್ಗಳು ಅಂತ ಏನು ಕರಿತಿದ್ದೀವಿ, ಅವ್ರು ಗೆಸ್ಟ್ಗಳ ಥರ ಇಲ್ಲಿ ಇರ್ತಾನೆ ಇಲ್ಲ. ಇವ್ರು ಮಾಡಿದ್ರೆ ಅಷ್ಟೇ ಇಲ್ಲಿ ಕಾಮಿಡಿ. ಇಲ್ಲಿ ಗಿಲ್ಲಿಯವರು ಕೇಳ್ತಾರೆ, ದಯವಿಟ್ಟು ನಾನೇನಾದರೂ ಮಾತಾಡೋದ್ರಿಂದ ತಪ್ಪಾಗಿದ್ರೆ, ಹರ್ಟ್ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು ಅಂತಂದ್ಬಿಟ್ಟು ಕೈ ಮುಗಿದು ಇಲ್ಲಿ ಕೇಳ್ಕೊತಾರೆ. ಅಲ್ಲಿ ಉಗ್ರಂ ಮಂಜು ಅವರು, ಮೋಕ್ಷಿತಾ ಅವರು, ಚೈತ್ರ ಅವರು ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ. ಅದಕ್ಕೆ ಬಿಗ್ ಬಾಸ್ ಮನೆಯಿಂದ ಇಷ್ಟೊಂದು ಚೆನ್ನಾಗಿ ನಾವೆಲ್ಲ ರೆಡಿ ಆಗ್ತಿರೋದು ಯಾಕೆ ಗೊತ್ತಾ? ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಮ್ಮೆಲ್ರದ್ದು ಕೂಡ ಇಲ್ಲಿ ಒಮ್ಮತ ಇದೆ ಅಂತ ಇಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗಿಂತ ಜಾಸ್ತಿ ಇಷ್ಟ ಆಗಿರೋದು ನೀನೇ, ಅದಕ್ಕೆ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗಿದ್ರು ಈ ವಾರ ಇಲ್ಲಿ ನಾಮಿನೇಟ್ ಆಗಿದ್ದಾರೆ, ಎಲಿಮಿನೇಟ್ ಮಾಡಬೇಕು ಅಂತ ಇವ್ರುಗಳು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೋ ಅಥವಾ ತಮಾಷೆ ಹೋಗಿ ಅಮಾಸೆ ಆಗುತ್ತೋ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ನನ್ನಿಂದ ಏನೇ ತಪ್ಪಾಗಿದ್ರು ಕೂಡ ಕ್ಷಮಿಸಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇಷ್ಟೊಂದು ಗಿಲ್ಲಿ ನಟ ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರ ಫೇಸ್ ರಿಯಾಕ್ಷನ್ ಆಗಿ ಗೊತ್ತಾಗ್ತದೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ, ಸ್ವಲ್ಪ ಭಯ ಕೂಡ ಆಗಿದೆ ಅಂತಂದ್ಬಿಟ್ಟು. ಏನಕ್ಕೆ ಅಂತಂದರೆ ಈ ಬಿಗ್ ಬಾಸ್ ಮನೆಗೆ ಬಂದಿರೋ ಮಾಜಿ ಸ್ಪರ್ಧಿಗಳು ಆ ರೀತಿಯಾಗಿ ನಡ್ಕೊತಾ ಇದ್ದಾರೆ. ಬೇಕು ಅಂತಲೇ ಗಿಲ್ಲಿನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನೇ ಕೆಲಸ ಇದ್ರೂ ಕೂಡ ಅವ್ರಿಗೆ ಹೇಳೋದು ಬೇಕು ಅಂತಂದ್ಬಿಟ್ಟು ಅವ್ರ ಹಿಂದೆ ಗಿಲ್ಲಿ ಓಡಾಡ್ತಾ ಇರಬೇಕು, ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಇದರಿಂದ ಗಿಲ್ಲಿಯವ್ರಿಗೂ ಕೂಡ ಬೇಜಾರಾಗಿದೆ. ಆದರೂ ಕೂಡ ಮನೇಲಿ ಎಲ್ಲ ಕೆಲಸನೂ ಮಾಡಿಕೊಂಡು ಅವ್ರು ಏನೇ ಹೇಳಿದ್ರು ಕೂಡ ಎಸ್ ಅಂದ್ಕೊಂಡು ಇಲ್ಲಿ ಮಂಜು ಅವ್ರ ಗಡ್ಡನ ಕೂಡ ಇಲ್ಲಿ ತೆಗಿತಾರೆ, ಅದಕ್ಕೂ ಕೂಡ ಎಸ್ ಅಂತಾರೆ. ಯಾವುದಕ್ಕೂ ಕೂಡ ಇಲ್ಲಿ ಅಪೋಸ್ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಿಗ್ ಬಾಸ್ ಅವರು ಇಲ್ಲಿ ಅಧಿಕಾರ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. 100% ಆಗಿ ಈ ರೀತಿಯಾದ ಅಧಿಕಾರ ಕೊಡಲ್ಲ ಅಂತ ಅನ್ಕೊತೀನಿ. ಯಾಕಂತಂದರೆ ಈ ರೀತಿಯಾದ ಒಂದು ಅಧಿಕಾರ, ಒಂದು ಪವರ್, ಒಂದು ಇಮ್ಯುನಿಟಿ ಏನಾದರೂ ಕೊಟ್ಟರು ಅಂತಂದರೆ ಮೇಯ್ನಾಗಿ ಅದನ್ನು ಯಾರ ಹತ್ರನೂ ಕೂಡ ಇಲ್ಲಿ ಹೇಳ್ಕೊಡೋಂಗೆ ಇರಲ್ಲ. ಇಲ್ಲಿ ಗಿಲ್ಲಿಯವರು ಕೂಡ ಅದನ್ನೇ ಕೇಳ್ತಾರೆ, ನಿಜವಾಗ್ಲೂ ಯಾರನ್ನಾದರೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾರಾ ಅಂತ ಕೇಳಿದ್ರೆ, ಮುಂಚೆನೇ ನನಗೆ ನೀವು ಬಂದಿದ್ದ ದಿವಸನೇ ಹೇಳಿಬಿಟ್ಟಿದ್ರೆ ನಾನು ಮಾತೇ ಆಡ್ತಾ ಇರಲಿಲ್ಲ, ನಾನು ಕಾಮಿಡಿನೇ ಮಾಡ್ತಾ ಇರಲಿಲ್ಲ ಅಂತ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ತಲೆಯಲ್ಲಿ ಒಂದು ಹುಳ ಅಂತ ಬಿಟ್ಟಾಗ ಈ ರೀತಿಯಾಗಿ ಬೇಜಾರು ಆಗುತ್ತೆ. ಒಟ್ಟಿನಲ್ಲಿ ಗಿಲ್ಲಿಯವರಿಗೆ ಭಯ ಪಡಿಸೋಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಅವ್ರಿಗೆ ಇವರೇ ಒಂದು ತಲೆಯಲ್ಲಿ ಹುಳ ಆಗ್ತಾ ಇದ್ದಾರೆ. ನಮಗೆ ಈ ರೀತಿಯಾದ ಒಂದು ಇಮ್ಯುನಿಟಿ ಕೊಡಿ, ಇಮ್ಯುನಿಟಿ ಪವರ್ ಕೊಟ್ಟರೆ ನಾನು ಇಲ್ಲಿ ಯಾರಾದ್ರೂ ಇರೋ ಸ್ಪರ್ಧಿಗಳಲ್ಲಿ ಹೊರಗಡೆ ಕರ್ಕೊಂಬರ್ತೀನಿ ಒಬ್ಬರನ್ನ, ಇಲ್ಲ ಅಂತಂದರೆ ಗಿಲ್ಲಿಯವ್ರನ್ನೇ ಕರ್ಕೊಂಬರ್ಬೇಕು ಅಂತ ಇದ್ದಾರೆ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ಗೆ ಆ ಒಂದು ಚಿಂತೆ ಇದೆಯೋ ಗೊತ್ತಿಲ್ಲ, ಐಡಿಯಾ ಇದೆಯೋ ಗೊತ್ತಿಲ್ಲ, ಅಥವಾ ಬಿಗ್ ಬಾಸ್ ಅವರು ಈ ರೀತಿಯಾಗಿ ತಮಾಷೆ ಮಾಡಿ ಅಂತ ಹೇಳಿದಾರ ಕೂಡ ಇಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಒಂಥರ ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಇವ್ರು ಮಾಡಿದ್ರೆ ಕಾಮಿಡಿ, ಗಿಲ್ಲಿಯವ್ರು ಮಾಡಿದ್ರೆ ಅದನ್ನು ಟ್ರ್ಯಾಜಿಡಿ ರೀತಿಯಲ್ಲಿ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಗಿಲ್ಲಿಯವ್ರನ್ನ ಜಾಸ್ತಿ ಇಲ್ಲಿ ತುಳಿತಿರೋದು ಎದ್ದು ಕಾಣ್ತದೆ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಮುಖ ಅಂತೂ ಫುಲ್ಲು ಬಾಡೋಗಿದೆ. ಅಟ್ ಪ್ರೆಸೆಂಟ್ ಲೈವ್ ನೋಡ್ತಾ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.